ರಾಷ್ಟ್ರಪತಿಗಳ ಒಂದು ಸುಗ್ರೀವಾಜ್ಞೆ. ಅದರಿಂದ ನಾವು ಆ ಲಿಸ್ಟನ್ನು ಫಾಲೋ ಮಾಡಬೇಕು. ಒಂದು, ನಾವು 2011ರಲ್ಲಿ ಏನಿತ್ತೋ ಅದನ್ನೇ ಫಾಲೋ ಮಾಡಿದ್ವಿ. ಆಮೇಲೆ 2015ರಲ್ಲಿ ಈ ಬೋವಿ ಅಂತಕ್ಕಂಥ ಜಾತಿಗೆ 3 ಹೆಸರು ಸೇರಿಸಿದ್ದ. ಬೋವಾ ಬ್ರ್ಯಾಕೆಟ್ನಲ್ಲಿ ಬೆಸ್ತರನ್ನು ಹೊರತುಪಡಿಸಿ, ಎರಡನೇದು ಕಲ್ಲು ಒಡ್ರು, ಮೂರನೇದು ಮಣ್ಣು ಒಡ್ರು. ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ತಕ್ಷಣ ಅದನ್ನು ವೆರಿಫಿಕೇಷನ್ ಮಾಡಿ ಅದು ಸರಿ ಇದೆ ಅಂತೇಳಿ ನಮ್ಮ ಆ್ಯಪಲ್ಲಿ ನಾವು ಸೇರಿಸ್ಕೊಂಡ್ವಿ. ಒಂದು, ಈ ಮಣ್ಣೊಡ್ರು ಕಲ್ಲೊಡ್ರು ಅನ್ನೋದ್ರ ಜೊತೆಗೆ ಕಲ್ಲು ಕುಟುಕರು, ಕಲ್ಲು ಕೆತ್ತನೆ ಮಾಡೋರು ಅಂತಾನೂ ಒಂದು ಕಸುಬನ್ನು ನಾವಲ್ಲಿ ಸೇರಿಸಿದ್ವಿ. ಆ ರೀತಿ ಎಲ್ಲ ಒಟ್ಟು ಕಸುಬುಗಳು ನಾವು 80 ಮಾಡಿದ್ವಿ. ಅದ್ರ ಕೊನೆಯಲ್ಲಿ ಹೇಳಿದ್ವಿ, ಈ ಥರ ಯಾವುದೂ ಎಲ್ಲಿ ಬಿಟ್ಟೋಗಿದೆಯೋ ಈ ಥರದಲ್ಲಿ ಸೇರಿಸಿ ಸ್ವಾಮಿ. ಹಾಗಾಗಿ ನಾವು ಯಾವುದೂ ಬಿಟ್ಟಿಲ್ಲ, ಎಲ್ಲವನ್ನೂ ಕವರ್ ಮಾಡ್ತಾಯಿದ್ದೀವಿ. ಯಾವುದೇ ಆತಂಕಕ್ಕೆ ಅವಕಾಶ ಇಲ್ಲದಂಗೆ ನೋಡ್ಕೊಂಡು ವಲಯ ಅನ್ನೋದಾದರೂ ಬೆಟ್ರು. ಗಂಟಿ ಚೋರ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಹಲಾಲ್ ಕೋರ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಶಿಲೆ ಖ್ಯಾತ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಈ ಸಮಸ್ಯೆ ಇದೆ. ಈ ಜಾತಿಗಳು ಅವ್ರು ಕೊಟ್ಕೊಂಡಿರೋ ಹೆಸರುಗಳಲ್ಲ ಅವು. ಯಾವುದೋ ಕಾಲದಲ್ಲಿ ಯಾವುದೋ ಮೇಲ್ಜಾತಿಯವರು ಪಾಪ ಈ ಕೆಳಜಾತಿಯವ್ರಿಗೆ ಈ ರೀತಿ ಹೆಸರುಗಳು ಕೊಟ್ಟಿದ್ದಾರೆ. ನಾವು ಅನೇಕ ಸಲ ಇನ್ನೊಬ್ಬರನ್ನ ಬೈಬೇಕಾದ್ರೆ ಈ ಜಾತಿಗಳ ಹೆಸರಿಟ್ಟೇ ಬೈತೀವ ಅಲ್ವಾ? ನಮ್ಮ ದಿನ ಜೀವನದಲ್ಲಿ ನೋಡ್ತಾ ಇದ್ದೆ, ಏನೋ ಹೊಲೆಯಂತರ ಒಡ್ಡಂತರ ಬಿಹೇವ್ ಮಾಡ್ತೀಯ ಅಂತ ಅಂತೀವ ಇಲ್ವ? ಇವನ್ನೆಲ್ಲ ಗಮನಿಸಿ ಇದನ್ನೆಲ್ಲ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ ಸೂಕ್ತವಾದಂತಹ ಸಲಹೆಯನ್ನು ನೀಡ್ತಾ ಇದ್ದೀವಿ. ಇಲ್ಲ, ನಾವು ಹೇಳ್ತಾ ಇರೋದಿಷ್ಟೇ, 101 ಜಾತಿನಲ್ಲಿ ಉಪಜಾತಿಗಳು ಇವೆ, ಸಮಾನಾಂತರ ಹೆಸರುಗಳು ಇವೆ. ಅವು ಒಟ್ಟು 186 ಆಗ್ತವೆ. ಆ 186ರಲ್ಲಿ ದಯವಿಟ್ಟು ನೀವು ಯಾವುದಾದ್ರೂ ಒಂದು ಹೇಳಿ. ಈಗ AK/ಹೊಲೆಯ, AK/ಮಾದಿಗ, AK/ ಇನ್ಯಾವುದು ಕೊರಚ ಅಂತ ಬರೀತಾರೆ ಅಂತ ಇಟ್ಕೊಂಡು, ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ಗೆ ಯಾವುದೇ ತೊಂದರೆ ಆದ ರೀತಿಯಲ್ಲಿ ಸರ್ಕಾರದಕ್ಕೆ ನಾವು ಗಮನಕ್ಕೆ ಈಗ ಹೇಳಬೇಕು. ಸದ್ಯಕ್ಕೆ ಈ ಸಮೀಕ್ಷೆಯಲ್ಲಿ ನಾನು ಶಿಲೆಕೈತ ಅಂತ ಹೇಳ್ಕೋಬೇಕು, ನಾನು ಹೊಲೆಯ ಅಂತ ಹೇಳ್ಕೋಬೇಕು, ನಾನು ಮಾದಿಗ ಅಂತ ಹೇಳ್ಕೋಬೇಕು, ನಾನು ಕೊರಚ ಅಂತ ಹೇಳ್ಕೋಬೇಕು. ಆದರೆ ನಾವು ಯೋಚನೆ ಮಾಡ್ತಾಯಿದ್ದೀವಿ, ನಮ್ಮ ಕಾಂತರಾಜು, ನಾವು, ನಮ್ಮ ಕಮಿಷನರ್, ನಾವೆಲ್ಲ ಯೋಚನೆ ಮಾಡ್ತಾಯಿದ್ವಿ ಏನು ಅಂತಂದರೆ, ಆಯಾ ಸಮುದಾಯಗಳು ತಮ್ಮ ಹೆಸರುಗಳನ್ನು ಸ್ವಇಚ್ಛೆಯಿಂದ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಹೌದಲ್ವ? ರಾಜ್ಯಗಳ ಹೆಸರು ಬದಲಾಯಿಸ್ತಾ ಇದ್ದೀವಿ, ನಗರಗಳ ಹೆಸರು ಬದಲಾಯಿಸ್ತೀವಿ, ರೋಡ್ಗಳ ಹೆಸರು ಬದಲಾಯಿಸ್ತೀವಿ, ವೃತ್ತಗಳ ಹೆಸರು ಬದಲಾಯಿಸ್ತೀವಿ, ನಮ್ಮ ಹೆಸರೇ ಬದಲಾಯಿಸ್ಕೊಳ್ತಾ ಇದ್ದೀವಿ. ಆಗಿದ್ದಾಗ ಪಾಪ ಯಾರೋ ಕೊಟ್ಟು ಯಾವುದೋ ಶತಮಾನದಲ್ಲಿ ಕೊಟ್ಟಿರೋ ಜಾತಿಗಳು ಈ ಅವಮಾನ ಎಷ್ಟು ದಿವಸ ಅಂತ ಸಹಿಸ್ಕೊಂಡಿರೋದು? ಯಾರ್ಯಾರು ಈ 101ರಲ್ಲಿ ಜಾತಿ ಪತ್ರ ಪಡೆದು ರಿಸರ್ವೇಷನ್ ಬೆನಿಫಿಟನ್ನು ಅಥವಾ ಇತರೆ ಕಲ್ಯಾಣ ಕಾರ್ಯಕ್ರಮಗಳ ಫಲಾನುಭವಿಗಳಿದ್ದಾರೋ ಅವರು ಅದನ್ನೇ ಬರೆಸ್ಕೊಂಡು ಮುಂದುವರಿಲಿ. ಹಿಂದೂ ಅಂತ ಬರೆಸಿದರೆ ನಾವು ಒಪ್ಪಲ್ಲ. ಯಾಕೆ ಅಂತಂತಂದರೆ ಹಿಂದೂ ಅನ್ನೋದೊಂದು ಜಾತಿ ಅಂತ ಈ 101 ಪಟ್ಟಿಯಲ್ಲಿ ಇಲ್ಲ. ನಮ್ಮ ಮ್ಯಾಪ್ ಅದನ್ನು ಸ್ವೀಕಾರನೇ ಮಾಡಿ, ನಾವು ಜಾತಿ ಗೊಂದಲಗಳನ್ನು ಬಗೆಹರಿಸೋಕ್ಕೆ ನಮ್ಮ ಆಯೋಗ ಇಲ್ಲ. ನಾವೇನಿದ್ರು 101 ಜಾತಿ ಇದೆ. ಈ 101 ಜಾತಿಯನ್ನು ದತ್ತಾಂಶನ ಪಡೆಯೋದು. ಆ ದತ್ತಾಂಶ ಆಧಾರ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮಾನದಂಡಗಳೇನಿದೆ ಅದನ್ನು ಅಪ್ಲೈ ಮಾಡ್ತೀವಿ. ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್, ಇನ್ಎಡಿಕ್ವೆಸಿ ಆಫ್ ಎಂಪ್ಲಾಯ್ಮೆಂಟ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಸೋಷಿಯಲ್ ಬ್ಯಾಕ್ವರ್ಡ್ನೆಸ್, ಇದರ ಮಾನದಂಡನ ಇಟ್ಕೊಂಡು ನಾವು ವರ್ಗೀಕರಣ